ಕೊಲ್ಲಿ ರಾಷ್ಟ್ರಗಳಲ್ಲಿ ಆಗ್ತಾ ಇರುವಂತ ಯುದ್ಧ ಇಲ್ಲಿ ಕೊಳ್ಳಿ ಇಡ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಗ್ಯಾಸ್ ಟ್ರಬಲ್, ಪೆಟ್ರೋಲು ಡೀಸೆಲ್ನ ಆತಂಕ, ಅಂದ್ರೆ ಅದ್ರ ರೇಟು ಕೂಡ ಜಾಸ್ತಿ ಆಗಬಹುದಾ ಅನ್ನುವಂಥ ಆತಂಕ ಶುರುವಾಗಿದೆ. ಅಡಿಗೆ ಎಣ್ಣೆ ರೇಟು ಕೂಡ ಜಾಸ್ತಿ ಆಗಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಇದೆಲ್ಲದರ ಪರಿಣಾಮ ಜನಸಾಮಾನ್ಯರಿಗೆ ತಡ್ತಾ ಇದೆ. ದೇವರಿಗೂ ಕೂಡ ತಟ್ಟಿರುವಂಥದ್ದು ಈ ಗಲ್ಫ್ ಯುದ್ಧದ ಭೀತಿ. ಕಡೆ ಜನಸಾಮಾನ್ಯರಿಗೆ, ಅದರ ಜೊತೆಗೆ ದೇವರಿಗೂ ಕೂಡ. ಯಾಕೆಂದ್ರೆ ಅಲ್ಲಿ ಪ್ರಸಾದಕ್ಕೆ ಅಂತ ಗ್ಯಾಸ್ ಬಳಸ್ತಾರಲ್ಲ, ಅದರ ಅಭಾವ ಎದುರಾಗಿದೆ. ದೇಗುಲಗಳಲ್ಲಿ ಅನ್ನದಾನಕ್ಕೆ ಬೀಳುತ್ತಾ ಕತ್ರಿ ಅಂತ ಗ್ಯಾಸ್ ಸಮಸ್ಯೆಯಿಂದ ಅನ್ನ ಪ್ರಸಾದಕ್ಕೆ ಸಮಸ್ಯೆ ಆಗ್ತಾ ಇದೆ. ಬನಶಂಕರಿ ದೇವಸ್ಥಾನದಲ್ಲಿ ಸಿಗಲ್ಲ ಪ್ರಸಾದ. ಬೆಂಗಳೂರಿನ ಪ್ರಸಿದ್ಧ ಬನಶಂಕರಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ, ಅದು ಕಟ್ಟಾಗ್ತಾ ಇದೆ. ಬನಶಂಕರಿಯಲ್ಲಿ ಪ್ರತಿದಿನ 3 ರಿಂದ 4 ಸಾವಿರ ಜನರಿಗೆ ಪ್ರಸಾದವನ್ನ ಕೊಡಲಾಗುತ್ತೆ. ಶುಕ್ರವಾರ ಮತ್ತೆ ಮಂಗಳವಾರ ಸ್ಪೆಷಲ್ ಡೇಸ್ 4 to 5 ಅಂದರೆ 4 ರಿಂದ 5 ಸಾವಿರ ಭಕ್ತರಿಗೆ ಪ್ರಸಾದವನ್ನು ಕೊಡಲಾಗುತ್ತೆ. ಪ್ರತಿದಿನ 2 ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡಲಾಗುತ್ತೆ. ಪರಿಸ್ಥಿತಿ ಮುಂದುವರೆದ್ರೆ ಶುಕ್ರವಾರ ಅನ್ನದಾನ ಬಂದ್ ಆಗುವಂತ ಸಾಧ್ಯತೆ ಇದೆ. ಬನಶಂಕರಿ ದೇವಸ್ಥಾನ ಇಒ ಕೃಷ್ಣಪ್ಪ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಪರಿಸ್ಥಿತಿ ಹಿಂಗೆ ಮುಂದುವರೆದ್ರೆ ಶುಕ್ರವಾರ ಮಂಗಳವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಹೋಗ್ತಾರೆ. ಅವತ್ತು ಅನ್ನ ಪ್ರಸಾದ ಕೊಡುವಂಥದ್ದು ಆಲ್ಮೋಸ್ಟ್ ಡೌಟು ಅನ್ನುವಂಥದ್ರ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಬಿಕಾಸ್ ಗ್ಯಾಸ್ ಸಮಸ್ಯೆ ಇರುವಂಥ ಹಿನ್ನೆಲೆಯಲ್ಲಿ ಕೊಲ್ಲಿ ರಾಷ್ಟ್ರದಲ್ಲಿ ಯುದ್ಧ ಆಗ್ತಾ ಇರುವಂಥ ಕಾರಣಕ್ಕೋಸ್ಕರ ಎಲ್ಲ ರೀತಿಯಲ್ಲೂ ಕೂಡ ಎಫೆಕ್ಟ್ ಕೊಡ್ತಾ ಇರುವಂಥದ್ದು ಭಾರತಕ್ಕೆ. ರಷ್ಯಾ ಉಕ್ರೇನ್ ಯುದ್ಧ ಆಗಬೇಕಾದ್ರೆ ಆ ರೀತಿಯಾಗಿ ಹೊಡ್ತಾ ಬಿದ್ದಿರಲಿಲ್ಲ. ಆದರೆ ತೈಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ 85% ಅಷ್ಟು ಆಯಿಲನ್ನು, ಗ್ಯಾಸನ್ನು ಎಲ್ಲ ನಾವು ಆಮದು ಮಾಡಿಕೊಳ್ಳುವಂಥದ್ದು ಕೊಲ್ಲಿ ರಾಷ್ಟ್ರಗಳಿಂದ. ಸೊ ಹೀಗಾಗಿ ಅದು ದೊಡ್ಡ ಹೊಡೆತ ಕೊಡ್ತಾ ಇದೆ. ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೂ ಕೂಡ ಯುದ್ಧದ ಬಿಸಿ ತಟ್ಟಿದೆ. ಪ್ರಸಾದ ತಯಾರಿಸಲಿಕ್ಕೆ ಸಿಲಿಂಡರ್ ಕೊರತೆ ಎದುರಾಗಿರುವಂಥದ್ದು. ಕಮರ್ಷಿಯಲ್ ಸಿಲಿಂಡರ್ಗೆ ಬ್ಲಾಕ್ನಲ್ಲಿ 3 ರಿಂದ 4 ಸಾವಿರ ಕೊಟ್ಟು ತಗೊಳ್ಳುವಂಥ ಪರಿಸ್ಥಿತಿ ಇದೆ. ಬ್ಲಾಕಲ್ಲಿ ತಗೊಬೇಕು ಅಂದರೆ 3 ರಿಂದ 4 ಸಾವಿರ ರೂಪಾಯಿ. ಒಂದ್ ಕಡೆ ಕೃತಕ ಅಭಾವ ಸೃಷ್ಟಿ ಮಾಡಿಬಿಟ್ಟಿದ್ದಾರಾ ಅನ್ನುವಂಥ ಅನುಮಾನ ಕೂಡ ಇದೆ. ಪ್ರಸಾದ ತಯಾರಿಸಲಿಕ್ಕೆ ಆಗದ ಸ್ಥಿತಿಯಲ್ಲಿ ದೇವಸ್ಥಾನ ಸದ್ಯಕ್ಕೆ ಭಕ್ತಾದಿಗಳ ಮನೆಯಿಂದ ಸಿಲಿಂಡರ್ ಕಾಣಿಕೆ ಕೊಡ್ಲಾಗ್ತದೆ. ದಿನ ದುಡ್ಡು ಹಾಕ್ತಾ ಇದ್ರು, ಅಥವಾ ಸೀರೆ ಕೊಡ್ತಾ ಇದ್ರು, ಅಕ್ಕಿ ಕೊಡ್ತಾ ಇದ್ರು, ಅದಾಗ್ತಾ ಇತ್ತಲ್ವಾ. ಇದು ನೋಡಿ ಹೊಸದು, ಸಿಲಿಂಡರ್ ಕಾಣಿಕೆ ಕೊಡುವಂಥವನೇ ದೊಡ್ಡ ಶ್ರೀಮಂತ. ಇವಾಗ ಆಗರ್ಭ ಶ್ರೀಮಂತ ಆತ ಹೇಳಬೇಕು ಅಂದ್ರೆ. ಸಿಲಿಂಡರ್ ಕಾಣಿಕೆ ಕೊಡ್ತಾನೆ. ಯಾಕೆಂದ್ರೆ ಕಷ್ಟದ ಸಮಯದಲ್ಲೂ ಕೂಡ ಸಿಲಿಂಡರ್ ಕೊಡ್ತಾ ಇದ್ದಾನೆ ಅಂದ್ರೆ ಗ್ರೇಟೇ ಅಲ್ವಾ. ಭಕ್ತ ಸಿಲಿಂಡರ್ ಕಾಣಿಕೆ ಕೊಡ್ತಾ ಇದ್ದಾರಂತೆ ಕೆಲವೊಂದು ದೇವಸ್ಥಾನಗಳಲ್ಲಿ, ಬೇರೆಯವರಿಗೆ ಅನ್ನ ಪ್ರಸಾದವನ್ನ ಕೊಡ್ಲಿ ಅನ್ನೋ ಕಾರಣಕ್ಕೋಸ್ಕರ. ಗ್ಯಾಸ್ ಟ್ರಬಲ್ ಎದುರಾಗಿದೆಯಲ್ಲ ಅದಕ್ಕೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ, ಗ್ಯಾಸ್ ಅಭಾವದಿಂದ ಎಲ್ಲಾ ರೀತಿಯಲ್ಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಜನಸಾಮಾನ್ಯರ ಜೊತೆಗೆ ದೇವಸ್ಥಾನಗಳಲ್ಲೂ ಕೂಡ ಯಾವ ರೀತಿಯಾಗಿ ಎಫೆಕ್ಟ್ ತಟ್ಟಿದೆ ಅಂತ? ಪೃಥ್ವಿ, ನಿಜಕ್ಕೂ ಕೂಡ LPG ಗ್ಯಾಸ್ ಕೊರತೆಯಿಂದ ಸಾಕಷ್ಟು ಕಡೆ ಸಮಸ್ಯೆ ಆಗ್ತಿದೆ. ಅದರಲ್ಲೂ ಕೂಡ ಈ ದೇವಸ್ಥಾನಗಳಲ್ಲಿ ಸಾಕಷ್ಟು ಅಂದ್ರೆ ಅನ್ನ ಪ್ರಸಾದ ಮಾಡೋದಾಗಿರ್ಬೋದು, ಪ್ರಸಾದ ವಿತರಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿರುತ್ತೆ. ಪ್ರಮುಖವಾಗಿ ಒಂದಷ್ಟು ದೇವಸ್ಥಾನಗಳಿಂದ ಬೇರೆ ಬೇರೆ ಕಡೆಯೂ ಕೂಡ ಪ್ರಸಾದವನ್ನು ಮತ್ತೆ ಅಲ್ಲಿಂದ ಒಂದಷ್ಟು ಆಹಾರವನ್ನು ಕೂಡ ಬೇರೆ ಬೇರೆ ಕಡೆ ರವಾನೆ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಪ್ರತಿದಿನವೂ ಕೂಡ 3-4 ಸಾವಿರ ಜನರಿಗೆ ಕೆಲವೊಂದು ದೇವಸ್ಥಾನಗಳಲ್ಲಿ ಪ್ರಸಾದ ವಿತರಣೆ ಮಾಡುವಂತ ಕೆಲಸವನ್ನು ಮಾಡಲಾಗುತ್ತೆ. ಕೆಲವೊಂದು ಜನ ಪ್ರಸಾದ ಮೇಲೆನೆ ಪ್ರತಿದಿನ ತಮ್ಮ ಪ್ರತಿದಿನವೂ ಕೂಡ ಅಲ್ಲಿ ಪ್ರಸಾದ ತಿಂದು ತಮ್ಮ ಜೀವನವನ್ನು ನಡೆಸುವಂತವ್ರು ಕೂಡ ಕೆಲವೊಬ್ರು ಇದ್ದಾರೆ. ಅಂತವರಿಗೆ ಈಗ ಎಫೆಕ್ಟ್ ಆಗ್ತಿದೆ, ಭಕ್ತರಿಗೆ ಇಲ್ಲಿ ಎಫೆಕ್ಟ್ ಆಗ್ತಿದೆ. ಪ್ರತಿದಿನ ಕೂಡ 3-4 ಸಾವಿರ ಜನರಿಗೆ ಪ್ರಸಾದವನ್ನ ವಿತರಣೆ ಮಾಡ್ತಿದ್ದಂತಹ ಬನಶಂಕರಿ ದೇವಸ್ಥಾನಕ್ಕೂ ಕೂಡ LPG ಗ್ಯಾಸ್ನ ಒಂದು ಬಿಸಿ ತಟ್ಟಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿದಿನವೂ ಕೂಡ 3-4 ಸಾವಿರ ಜನರಿಗೆ ಈ ಒಂದು ದೇವಸ್ಥಾನದಲ್ಲಿ ಅಂದ್ರೆ ಬನಶಂಕರಿ ದೇವಸ್ಥಾನದಲ್ಲಿ ಪ್ರಸಾದ ವಿತರಣೆ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಆದ್ರೆ ಸದ್ಯಕ್ಕೆ ಅವ್ರ ಬಳಿ 4 ಗ್ಯಾಸ್ ಸಿಲಿಂಡರ್ಗಳು ಬಾಕಿ ಇದಾವೆ. ಆ 4 ಸಿಲಿಂಡರ್ಗಳಿಗೂ ಕೂಡ ಅದನ್ನ ಬಳಸಿದ್ರೆ ಇವತ್ತು ಅಥವಾ ನಾಳೆ 2 ದಿನದಲ್ಲಿ ಆ 4 ಗ್ಯಾಸ್ ಸಿಲಿಂಡರ್ಗಳು ಕಂಪ್ಲೀಟ್ ಆಗುತ್ತೆ. ಆದ್ರೆ ನಾಡಿದ್ದಿನಿಂದ ನಾವು ಇಲ್ಲಿ ಪ್ರಸಾದ ಹಂಚೋದಕ್ಕೂ ಕೂಡ ನಮ್ಗೆ ಕಷ್ಟ ಆಗುತ್ತೆ ಅಂತೇಳಿ ಈಗ ಒಂದು ಆಡಳಿತ ಮಂಡಳಿ, ದೇವಸ್ಥಾನದ ಆಡಳಿತ ಮಂಡಳಿ ಒಂದು ಬೋರ್ಡ್ ಅನ್ನ ಹಾಕಿದೆ. ಅಂದ್ರೆ ಇಂದು ಮತ್ತೆ ನಾಳೆ ಸಂಜೆವರೆಗೂ ಕೂಡ ನಾವು ಮ್ಯಾನೇಜ್ ಮಾಡಿ ಪ್ರಸಾದವನ್ನ ಹಂಚಬಹುದು. ಆದ್ರೆ ಶುಕ್ರವಾರದಿಂದ ನಾವು ಭಕ್ತಾದಿಗಳಿಗೆ ಪ್ರಸಾದವನ್ನ
ನೀಡೋದು ನಿಲ್ಲಿಸಬೇಕಾಗುತ್ತೆ. ಈ ರೀತಿಯಾದಂತ ಪರಿಸ್ಥಿತಿಯಲ್ಲಿ ನಾವು ಸಿಕ್ಕಾಕೊಂಡಿದೀವಿ ಅಂತೇಳಿ ಬನಶಂಕರಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಕೂಡ ಹೇಳ್ತಿರುವಂತದ್ದು. ಇದರ ಜೊತೆಗೆ ಬಂಡಿಮಹಾಕಾಳಮ್ಮ ದೇವಸ್ಥಾನಕ್ಕೂ ಕೂಡ ಈ ಸಿಲಿಂಡರ್ ಬಿಸಿ ತಟ್ಟಿದೆ. ಯಾಕಂದ್ರೆ ಅಲ್ಲೂ ಕೂಡ ಸಾಕಷ್ಟು ಜನರಿಗೆ ಪ್ರತಿದಿನವೂ ಕೂಡ ಅಲ್ಲೂ ಕೂಡ ಸಾಕಷ್ಟು ಜನರಿಗೆ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮಾಡುವಂತ ಕೆಲಸವನ್ನ ಮಾಡ್ಲಾಗ್ತಿತ್ತು. ಆದ್ರೆ ಅಲ್ಲೂ ಕೂಡ ಸಿಲಿಂಡರ್ ಕೊರತೆ ಉಂಟಾಗಿದೆ. ಯಾಕಂದ್ರೆ ಈಗ ಸಿಲಿಂಡರ್ ತರುವಂತದ್ದು ದೊಡ್ಡದಲ್ಲ, ಆದ್ರೆ ಮಿತಿ ಮೀರಿದಂತ ರೇಟ್ ಅನ್ನ ಹೇಳುವಂತ ಕೆಲಸವನ್ನ ಏಜೆನ್ಸಿ ಅವ್ರು ಮಾಡ್ತಿದ್ದಾರೆ. ಆ ಬ್ಲಾಕ್ ನಲ್ಲಿ ಅಥವಾ ಅವ್ರಿಗೆ ಏನ್ ರೇಟ್ ಕೇಳಿದ್ರೆ 3-4 ಸಾವಿರ ಒಂದೊಂದು ಸಿಲಿಂಡರ್ ಕೇಳ್ತಿದ್ದಾರೆ. ಹೀಗಾಗಿ ಅಷ್ಟೊಂದು ವೆಚ್ಚ ಭರಿಸುವಂತದ್ದು ಸದ್ಯಕ್ಕೆ ಆಗ್ತಿಲ್ಲ ಅಂತೇಳಿ ಆ ದೇವಸ್ಥಾನದ ಆಡಳಿತ ಮಂಡಳಿಗೂ ಕೂಡ ಒಂದ್ ರೀತಿ ಇದು ತಲೆನೋವಾಗಿದೆ. ಹೀಗಾಗಿ ಭಕ್ತರಿಗೆ ಪ್ರಸಾದ ಕೊಡುವಂತ ವಿಚಾರಕ್ಕೂ ಕೂಡ ಈ LPG ಗ್ಯಾಸ್ನ ಒಂದು ಕೊರತೆಯ ಬಿಸಿ ತಟ್ಟಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬೇರೆ ಬೇರೆ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲೂ ಕೂಡ ಇದೇ ರೀತಿಯಾದಂತ ಪರಿಸ್ಥಿತಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಜರಾಯಿ ಇಲಾಖೆ ಆಗಿರ್ಬೋದು ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನಾದ್ರೂ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪರ್ಕ ಮಾಡ್ತಾರಾ ಏನೋ ಅನ್ನೋದನ್ನ ಕಾದು ನೋಡ್ಬೇಕಿದೆ ಪೃಥ್ವಿ. ಓಕೆ, ಧನ್ಯವಾದ ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಸದ್ಯಕ್ಕಿಲ್ಲ ಸಮಸ್ಯೆ. 2 ವಾರ ಭಕ್ತರ ದಾಸೋಹ ಪ್ರಸಾದಕ್ಕೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ. 2 ವಾರಕ್ಕೆ ಬೇಕಿರುವಂತ ಅನಿಲ ಸಂಗ್ರಹ ಇದೆಯಂತೆ, ಅಂದ್ರೆ ಗ್ಯಾಸ್ ಸಿಲಿಂಡರ್ಗಳು ಇದಾವೆ ಅಂತ ಗ್ಯಾಸ್ ಸಂಗ್ರಹ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಇನ್ನೂ 2 ವೀಕು ಯಾವುದೇ ರೀತಿಯಾದಂತ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದ್ದಾರೆ ಮೈಸೂರಿನ ಚಾಮುಂಡಿ ಬೆಟ್ಟದ ಆಡಳಿತ ಮಂಡಳಿಯವರು. 2 ವಾರ ಯಾವುದೇ ತೊಂದರೆ ಆಗಲ್ಲ. ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಮಾಹಿತಿಯನ್ನ ಕೊಡಲಾಗಿದೆ. ಸ್ಟಾಕ್ ಇದೆ. ಯಾಕಂದ್ರೆ ದೊಡ್ಡ ದೊಡ್ಡ ದೇವಸ್ಥಾನಗಳು ಅಂತ ಬಂದಂಥ ಸಂದರ್ಭ ಸಹಜವಾಗಿ 15 ದಿನಕ್ಕಾಗುವಷ್ಟು ಅಥವಾ 1 ತಿಂಗಳಿಗಾಗುವಷ್ಟು ಸ್ಟೋರೇಜ್ ಅಂತೂ ಮಾಡಿರ್ತಾರೆ. ಅದೇ ರೀತಿಯಾಗಿ ಮೈಸೂರಿನಲ್ಲೂ ಕೂಡ ಅಷ್ಟೇ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಸ್ಟೋರೇಜ್ ಇದೆ 2 ವೀಕಿಗೆ, ಅಂದರೆ ಒಂದು 15 ದಿನಕ್ಕೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ. ಹಿಂಗಾದ್ಮೇಲೂ ಕೂಡ ಅನ್ನಪ್ರಸಾದ ಇದುವರೆಗೂ ಯಾವತ್ತೂ ಕೂಡ ಬ್ರೇಕ್ ಬಿದ್ದಿಲ್ಲ ಅನ್ನುವಂಥ ಇಂಟೆನ್ಷನಲ್ಲೇ ಕೊಡಬೇಕು ಅಂದರೆ ಸೌದೆ ಒಲೆಯಲ್ಲೂ ಕೂಡ ಮಾಡುವಂಥ ಚಾನ್ಸಸ್ ಇರುತ್ತೆ. ಬಟ್ ಸದ್ಯಕ್ಕಂತೂ ನೋ ಪ್ರಾಬ್ಲಮ್. ಚಾಮುಂಡಿ ಬೆಟ್ಟದಲ್ಲಿ ಅನ್ನಪ್ರಸಾದ ಪ್ರತಿದಿನ ಪ್ರತಿ ಹೊತ್ತು ಕೂಡ ಮಾಡಲಾಗುತ್ತಲ್ಲ, ಅದಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಅಂತೂ ಇಲ್ಲ, ಕಂಟಕ ಇಲ್ಲ. ತೋರಿಸ್ತಾ ಇದ್ವಲ್ಲ, ಬೆಂಗಳೂರಿನ ಬನಶಂಕರಿ ಪ್ರಸಿದ್ಧ ದೇವಾಲಯ ಬನಶಂಕರಿ ದೇವಾಲಯದಲ್ಲಿ ಶುಕ್ರವಾರ ಅನ್ನಪ್ರಸಾದ ಆಲ್ಮೋಸ್ಟ್ ಬಂದ್ ಆಗುವಂತ ಸಾಧ್ಯತೆ ಇರುವಂಥದ್ದು, ಬಿಕಾಸ್ ಗ್ಯಾಸ್ ಟ್ರಬಲ್ ಇರುವಂತ ಕಾರಣಕ್ಕೋಸ್ಕರ. ಆದರೆ ಚಾಮುಂಡಿ ಬೆಟ್ಟದಲ್ಲಿ ಆ ಒಂದು ಸಮಸ್ಯೆ ಸದ್ಯಕ್ಕಿಲ್ಲ 2 ವಾರಗಳ ಕಾಲ.